ಹೆತ್ತ ತಾಯಿಯಿಂದಲೇ ಹೋಯ್ತು 3 ಪುಟಾಣಿ ಮಕ್ಕಳ ಜೀವ. ಹೇಗಾದ್ರೂ ಮನಸ್ಸು ಬಂತಪ್ಪ ಈಕೆಗೆ, ಇಂಥ ತಾಯಿ ಯಾರಿಗೂ ಬೇಡ. ಮಕ್ಕಳಿಗಾಗಿ ಪ್ರಾಣ ಕೊಡುವ ತಾಯಿಯನ್ನ ಕಂಡಿದ್ದೇವೆ. ನನ್ನ ಮಗುವಿಗೆ ಸ್ವಲ್ಪ ಗಾಯವಾದರೂ ಸಂಕಟ ಪಡುವ ತಾಯಂದರಿದ್ದಾರೆ. ಆದ್ರೆ ಇಲ್ಲೊಬ್ಳು ಮಹಾತಾಯಿ ತಾನೇ ಹೆತ್ತ 3 ಮಕ್ಕಳನ್ನ ನೇಣು ಬಿಗಿದು ಒಂದು ಬಿಟ್ಟಿದ್ದಾಳೆ ಕಣ್ರಿ. ಅಲ್ಲದೆ ತಾನು ಡೀಸೆಲ್ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದವಳು ಬದುಕಿದ ಅಮಾನವೀಯ ಘಟನೆ ಇದು. ಹೀಗೆ ಆಸ್ಪತ್ರೆಯ ಶವಾಗಾರದಲ್ಲಿರುವ ಮಕ್ಕಳ ಶವಗಳ ಮುಂದೆ ಕಣ್ಣೀರು ಹಾಕುತ್ತಿರುವ ಸಂಬಂಧಿಕರು. ಪಾಪಿ ಕೃತ್ಯ ಎಸಗಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವ ಕಟುಕ ತಾಯಿ ಕಣ್ರಿ. ಅಂದಹಾಗೆ ಇಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಿರೇಮುಚ್ಚಳ ಗುಡ್ಡದಲ್ಲಿ ಅನ್ನೋದು ದುರಂತ. ಒಂದು ದುಡುಕಿನ ನಿರ್ಧಾರಕ್ಕೆ 3 ಮುದ್ದಾದ ಮಕ್ಕಳು ಬಲಿಯಾಗಿವೆ. ತಾನು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವ ಈಕೆ ಹೆಸರು ರೂಪಾ ಹನುಮಂತ್ ಗೌಡರ್. ವಯಸ್ಸು 31 ವರ್ಷ. ಕೌಟುಂಬಿಕ ಕಲಹ ಹಾಗೂ ಅತ್ತೆ ರೇವಣ್ಣವಳ ಕಿರುಕುಳಕ್ಕೆ ಬೇಸತ್ತು ಇಂಥದೊಂದು ನಿರ್ಧಾರ ತೆಗೆದುಕೊಂಡಿದ್ದಾಳೆ ಈ ರೂಪಾ ಕಣ್ರಿ. ಬಾಗಲಕೋಟೆಯಲ್ಲಿ ಕಟುಕ ತಾಯಿಯ ಕೆಟ್ಟ ನಿರ್ಧಾರ. ಅಮಾಯಕ 3 ಮಕ್ಕಳ ಉಸಿರು ಹೋಯ್ತಲ್ಲ. ನಿಜಕ್ಕೂ ಹೆತ್ತ ತಾಯಿ ಇಂಥದೊಂದು ನಿರ್ಧಾರ ಮಾಡಿದ್ದಾಳೆ ಅಂದ್ರೆ ಆಕೆ ಎಷ್ಟು ನೊಂದಿರಬೇಕು, ಅದೆಷ್ಟು ಕಷ್ಟ ಅನುಭವಿಸಿರ್ಬೇಕು. ಆದ್ರೆ ಇದಕ್ಕೆಲ್ಲ ಪೊಲೀಸ್ ಮತ್ತು ಕಾನೂನು ಇತ್ತು. ಆದ್ರೆ ಅದನ್ನ ಬಿಟ್ಟು ಮಕ್ಕಳನ್ನೇ ಕೊಲ್ಲುವ ನಿರ್ಧಾರ ಮಾಡಿದ್ದಳು ಈ ರೂಪಾ ಕಣ್ರಿ. ಎಲ್ಲವೂ ಆಕೆ ಮೊದಲೇ ಅಂದುಕೊಂಡಂತೆ 3 ಮಕ್ಕಳನ್ನ ನೇಣು ಬಿಗಿದು ಸಾಯಿಸೇ ಬಿಟ್ಟಿದ್ಲು. ಮೊದಲು ಮಕ್ಕಳನ್ನ ಕೊಂದು ತಾನು ಡೀಸೆಲ್ ಕುಡಿದು ಸಾಯ್ತೀನಿ ಅಂತ ಅಂದುಕೊಂಡಿದ್ಲು. ಆದ್ರೆ ಈಕೆ ಪ್ಲಾನ್ ಉಲ್ಟಾಗಿದೆ. ಮಕ್ಕಳ ಜೀವವೇನೋ ಹೋಯ್ತು, ಆದ್ರೆ ಈಕೆ ಮಾತ್ರ ಬದುಕಿ ಬಿಟ್ಲು. ಈ ಘಟನೆ ಮಾತ್ರ ಗ್ರಾಮಸ್ಥರಲ್ಲಿ ಬರಸಡಿಲು ಬಡದಂತಾಗಿದೆ. 100 ಹೆತ್ತ ತಾಯಂದರ ಕರಳು ಚುರ್ರೆ ಎಂದಿದೆ. ಈಕೆಯನ್ನ ಬಾಯಿಗೆ ಬಂದಂತೆ ಜನರು ಬೈಯುವಂತಾಗಿದೆ. ಅಂದಹಾಗೆ ಹೆತ್ತ ತಾಯಿಯ ಕೈಯಿಂದ ಬಲಿಯಾದ 6 ವರ್ಷದ ಒಂದು ಹೆಣ್ಣು ಮಗು ಸಮೃದ್ಧಿ, 4 ವರ್ಷದ ಪ್ರೀತಂ, 2 ವರ್ಷದ ಸುಕ್ಷಿತ್, 2 ಗಂಡು ಮಕ್ಕಳು ಸೇರಿ 3 ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಳಿಕ ಡೀಸೆಲ್ ಕುಡಿದಿದ್ದ ತಾಯಿ ರೂಪಾಳನ್ನ ಕೂಡಲೇ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಸದ್ಯ ರೂಪಾ ಸಾವಿನ ದವಡೆಯಿಂದ ಏನೋ ಪಾರಾಗಿದ್ದಾಳೆ. ಇದೀಗ ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. 2018 ಡಿಸೆಂಬರ್ 10ರಂದು ತಮ್ಮದೇ ಊರಿನ ಹಿರೇಮುಚ್ಚಳಗುಡ್ಡದ ಹನುಮಂತನನ್ನ ಮದುವೆ ಮಾಡಿಕೊಂಡಿದ್ಲು ಈ ರೂಪಾ ಕಣ್ರಿ. ಗಂಡ ಹನುಮಂತ ಖಾಸಗಿ ಫೈನಾನ್ಸ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. 3 ಮಕ್ಕಳೊಂದಿಗೆ ಜೀವನ ಚೆನ್ನಾಗೇ ನಡೆದಿತ್ತು. ಆದ್ರೆ ಇತ್ತೀಚೆಗೆ ಅತ್ತೆ ರೇಣವ್ವಳ ಕಿರುಕುಳದಿಂದ ಮನೆಯಲ್ಲಿ ಆಗಾಗ ಕೌಟುಂಬಿಕ ಕಲಹ ನಡೆದೇ ಇತ್ತಂತೆ. ಇದರಿಂದ ಬೇಸತ್ತ ರೂಪಾ ಮಧ್ಯಾಹ್ನ 1:30ಕ್ಕೆ ಮನೆಯಲ್ಲಿ ಯಾರು ಇಲ್ಲದನ್ನ ನೋಡಿ ಮನೆಯಲ್ಲಿ ಹಗ್ಗದಿಂದ ಮಕ್ಕಳನ್ನ ನೇಣು ಹಾಕಿ ಬಲಿ ಪಡೆದ್ಬಿಟ್ಟಿದ್ಲು. ನಂತರ ತಾನು ಸಹ ಡೀಸೆಲ್ ಸೇವಿಸಿ ಕೆಳಗೆ ಬಿದ್ದು ಒದ್ದಾಡುತ್ತಿದ್ಲು. ಊಟಕ್ಕೆ ಪತಿ ಹನುಮಂತ ಮನೆಗೆ ಬಂದಿದ್ದ. ಮನೆಯಲ್ಲಿ ಮಕ್ಕಳ ಸದ್ದು ಆ ದಿನ ಕೇಳಲಿಲ್ಲ. ಬಾಗಿಲು ಜೋರಾಗಿ ಬಡಿದಿದ್ದಾನೆ. ಆದ್ರೆ ಒಳಗಿನಿಂದ ಬಾಗಿಲು ಲಾಕ್ ಆಗಿತ್ತು. ಬಾಗಿಲು ಮುರಿದು ನೋಡಿದ್ರೆ ಮಕ್ಕಳು ಹೆಣವಾಗಿದ್ವು. ಕೂಡ್ಲೆ ಅಕ್ಕಪಕ್ಕದವರ ಸಹಾಯದಿಂದ ರೂಪಾಳನ್ನ ಆಸ್ಪತ್ರೆಗೇನೋ ದಾಖಲಿಸಲಾಯಿತು. ಅದೃಷ್ಟವಶಾತ್ ರೂಪಾ ಏನೋ ಬದುಕ್ಬಿಟ್ಲು. ಆದ್ರೆ ಮಕ್ಕಳ ಜೀವ ಹೋಗ್ಬಿಟ್ಟಿತ್ತು. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ.
ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಈ ಘಟನೆಗೆ ಗಂಡ ಹೆಂಡತಿ ಜಗಳ ಅಥವಾ ಅತ್ತೆ ಮಾವನ ಕಿರುಕುಳ ಬಗ್ಗೆ ಪ್ರಾಥಮಿಕ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪೂರ್ಣ ತನಿಖೆ ನಡೆಸಲಾಗುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಇಂಥ ಹೃದಯ ವಿದ್ರಾವಕ ಘಟನೆ ಕುರಿತು ರೂಪಾ ಮತ್ತು ಈಕೆಯ ಗಂಡ, ಅತ್ತೆ, ಮಾವನ ಮೇಲೆ ಪ್ರಕರಣ ದಾಖಲಾಗಿದೆ. ದುಡುಕಿನ ಕೈಗೆ ಬುದ್ಧಿ ಕೊಟ್ಟ ರೂಪಾ ತಾನು ಹೊತ್ತ ಹೆತ್ತ ಮಕ್ಕಳನ್ನ ಅಮಾನುಷವಾಗಿ ಕೊಲೆ ಮಾಡಿರೋದು ಯಾವುದೇ ಕಾರಣಕ್ಕೂ ಕ್ಷಮಿಸಲಾರದ ಕೃತ್ಯ ಕಣ್ರಿ. ನಿಜಕ್ಕೂ ಇಂಥ ತಾಯಿ ಮಾತ್ರ ಯಾವ ಮಕ್ಕಳಿಗೂ ಬೇಡವೇ ಬೇಡ ಅಂತಿದ್ದಾರೆ ಜನ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.